ಶ್ರೀ ಗುರುಭ್ಯೋ ನಮಃ. ಮಾಘ ಮಾಸದ 7ನೇ ಅಧ್ಯಾಯ. ಆನೆಗೆ ಮೃಗಶೃಂಗನಿಂದ ಪಾಪ ವಿಮೋಚನೆ ಆದ ಬಳಿಕ ಆತನು ಮತ್ತೆ ಕಾವೇರಿ ನದಿಯಲ್ಲಿದ್ದು ಅಕಾಲ ಮೃತ್ಯುವಿಗೀಡಾಗಿದ್ದ 3 ಕನ್ಯೆಯರನ್ನು ಬದುಕಿಸುವುದಕ್ಕಾಗಿ ಯಮಧರ್ಮನನ್ನು ಕುರಿತು ತಪಸ್ಸು ಮಾಡಲಾರಂಭಿಸಿದನು. ಏಕಾಗ್ರ ಮನಸ್ಸಿನಿಂದಲೂ ನಿಷ್ಠೆಯಿಂದಲೂ ಯಮನನ್ನು ಕುರಿತು ಮಾಡಿದ ತಪಸ್ಸಿಗೆ ಆತನು ಒಲಿದು ಪ್ರತ್ಯಕ್ಷನಾದನು. ಯಮಧರ್ಮರಾಜನು, ಹೇ ಮೃಗಶೃಂಗನೇ, ನಿನ್ನ ಕಠಿಣ ತಪಸ್ಸಿಗೆ ಪರೋಪಕಾರ ಸ್ವಭಾವಕ್ಕೆ ನನಗೆ ತುಂಬಾ ಸಂತೋಷವೆನಿಸಿದೆ. ಇದುವರೆಗೂ ಪರರಿಗಾಗಿ ಯಾರೂ ಹೀಗೆ ತಪಸ್ಸು ಮಾಡಲಿಲ್ಲ. ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನಗೇನು ವರ ಬೇಕೋ ಕೇಳು, ನಿನ್ನ ಅಭಿಷ್ಟವನ್ನು ನೆರವೇರಿಸುತ್ತೇನೆ ಎಂದು ನುಡಿದನು. ಮೃಗಶೃಂಗನು ಯಮಧರ್ಮ ಮಾತುಗಳನ್ನು ಆಲಿಸಿ ಭಯಭಕ್ತಿಗಳಿಂದ ಕೈ ಜೋಡಿಸಿ ವಿನಯದಿಂದ, ಹೇ ಯಮಧರ್ಮರಾಯ, ಯಾರ ತಪಸ್ಸಿಗೂ ಒಲಿಯದ ತಾವು ನನಗೆ ಒಲಿದಿದ್ದು ನನ್ನ ಮಹಾಭಾಗ್ಯವೇ ಸರಿ. ಇದು ನನ್ನ ಪೂರ್ವ ಜನ್ಮದ ಸುಕೃತವೇ ಸರಿ. ನನ್ನ ಕೋರಿಕೆ ಏನೆಂದರೆ, ಅಕಾಲ ಮರಣಕ್ಕೆ ತುತ್ತಾಗಿರುವ ಆ 3 ಕನ್ಯೆಯರನ್ನು ಬದುಕಿಸಿದರೆ ನನಗೆ ತೃಪ್ತಿಯಾಗುತ್ತದೆ. ನನ್ನ ತಪಸ್ಸಿನ ಕಾರಣವೂ ಅದೇ ಆಗಿದೆ ಎಂದು ಪ್ರಾರ್ಥಿಸಿದನು. ಯಮಧರ್ಮರಾಜರು ಮೃಗಶೃಂಗನ ಪರೋಪಕಾರ ಸ್ವಭಾವಕ್ಕೆ ಮಣಿದು ಆತನ ಕೋರಿಕೆಯಂತೆ ಮೃತರಾದ ಆ 3 ಕನ್ಯೆಯರನ್ನು ಬದುಕಿಸಿದನು. ಅನಂತರ, ಓ ಮೃಗಶೃಂಗನೇ, ನಿನ್ನ ಪರೋಪಕಾರಿ ಬುದ್ಧಿಯನ್ನು ಎಷ್ಟೇ ಮೆಚ್ಚಿದರೂ ಸಾಲದು. ನಿನಗೆ ಸದಾ ಜಯವಾಗಲಿ ಎಂದು ಹಾರೈಸಿದರು. ಮೃಗಶೃಂಗನು, ಹೇ ಧರ್ಮದೇವ, ನಿನ್ನನ್ನು ತಪಸ್ಸಿನಿಂದ ಮೆಚ್ಚಿಸಲು ಸುಲಭ ಸಾಧ್ಯವಲ್ಲ. ನಿನ್ನ ಮೆಚ್ಚಿಗೆ ಪಡೆದವರಿಗೆ ಅಪಮೃತ್ಯುವಿನ ಭಯವಿಲ್ಲ. ಅವರಿಗೆ ಎಲ್ಲ ಕಾರ್ಯಗಳಲ್ಲೂ ಶುಭವಾಗುತ್ತವೆ. ನೀನು ಸಕಲ ಜನರಿಗೂ ಶುಭವಾಗಲೆಂದು ಹಾರೈಸು ಎಂದು ಬೇಡಿದನು. ಯಮಧರ್ಮನು, ಹಾಗೆಯೇ ಆಗಲಿ, ನಿನ್ನ ಅಭಿಷ್ಟವನ್ನೆಲ್ಲ ನೆರವೇರಲಿ ಎಂದು ವರ ನೀಡಿ ಅದೃಶ್ಯನಾದನೆಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಮಾಘ ಮಾಸ ಮಹಿಮೆಯ 7ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.